ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬಂದು ಸಂಕ್ರಾಂತಿ ಹಬ್ಬ. ನಾನು ಬೆಳಗ್ಗೆ ಅಂದರೆ ಬೇಗ ರಾತ್ರಿಯೇ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬೆಳಗಿನ ಜಾವನೇ ಬೇಗ ಎದ್ದು ಗೆಣಸನ್ನೆಲ್ಲ ಬೇಯಿಸಿ ದೇವ್ರ ನೈವೇದ್ಯ ಇಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಗೆಣಸು ಬಂದು ಇದರ ಹೆಸರೇನು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಇದನ್ನು ಮನುಷ್ಯನ ಗೆಣಸು ಅಥವಾ ಅಂತ ಕರೀತಾರೆ. ಇದೆ ಅನಿಸುತ್ತೆ, ಅದು ಬಳ್ಳಿ ಗೆಣಸು ಅಂತ ಕೂಡ ಕರೀತಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಇದ್ರ ಹೆಸರು. ಅದೇ ಅಂತ ಅಂದ್ಕೊತೀನಿ ನಾನು. ಮೊದಲು ಇವಾಗ ಬೆಳಗಿನ ಜಾವ ಆಗಿದೆ. ನಾನು ಫಸ್ಟು ದೇವ್ರ ನೈವೇದ್ಯ ಮಾಡೋಕ್ಕೆ ಗೆಣಸನ್ನ ಬೇಯಿಸೋಕ್ಕಿಟ್ರೆ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಗೆಣಸೆಲ್ಲ ಬೆಂದಿರುತ್ತೆ. ಕಡಲೆಕಾಯಿ, ಗೆಣಸು ಮತ್ತು ಸಿಹಿ ಗೆಣಸು ಕೂಡ ಬೇಯಿಸ್ಬೇಕಲ್ಲ, ಅದನ್ನು ಕೂಡ ಎಲ್ಲ ಬೇಯಿಸೋಕ್ಕಿಟ್ರೆ ಸರಿ ಹೋಗುತ್ತೆ ಅಂತ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ನಾನು ಮೊದಲಿಗೆ ಸ್ವಲ್ಪನೇ ನೀರಿಟ್ಟು ಗೆಣಸಿಗೆ ಬೇರೆ ಎಕ್ಸ್ಟ್ರಾ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಒಂದೇ ಇದರಲ್ಲೇ ಪೂರ್ತಿ ತುಂಬ ನೀರಿಟ್ಬಿಟ್ಟ ಅಂದರೆ ಬೇಯೋಕ್ಕಿಟ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತಾಯಿದ್ದೀನಿ. ನೀರು ಕಾದ್ಮೇಲೆ ನೀರನ್ನ ಅದರೊಳಗೆ ಹಾಕ್ತಾಯಿದ್ದೀನಿ. ಈಗ ಬಂದು ಪೊಂಗಲ್ ಮಾಡೋಕ್ಕೆ ತುಪ್ಪ ಹಾಕಿ ಹೆಸರು ಬೇಳೆ ಮತ್ತು ಅಕ್ಕಿನ ಹುರ್ಕೊತಾ ಇದ್ದೀನಿ. ಈಗ ಬನ್ನಿ ನೋಡಿ, ದೇವ್ರ ಮನೆ ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲ ಗೆಣಸು ಕಡಲೆಕಾಯಿ ಎಲ್ಲ ಇಟ್ಟು ಕೂಡ ರೆಡಿ ಮಾಡಿದ್ದೀನಿ. ಪೂಜೆ ಮಾಡೋದೊಂದೇ ಇವಾಗ. ಇಲ್ಲಿಗೆ ಬಾ, ಇಲ್ಲ ಸಿ ಈ ಕಡೆ ಸಿ ಬರೋ. ಏ ಹಂಗಲ್ಲ, ತಡೀರೋ. ನನಗೆ ಡೆಕೋರೇಷನ್ ಅಂದರೆ ತುಂಬ ಇಷ್ಟ. ದೇವ್ರ ಮನೆ ಅಲಂಕಾರ ಮಾಡಿ ನೋಡೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಮನಸ್ಸಿಗೆ ಆನಂದ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರೆ. ಅವತ್ತು ಹಬ್ಬದ ದಿವಸ ನಾನು ತುಂಬ ಖುಷಿ ಪಡ್ತೀನಿ. ಮತ್ತು ನಾನು ಆಲ್ಮೋಸ್ಟ್ ಎಲ್ಲ ಹಬ್ಬನೂ ಅಷ್ಟೇ ನಾನು ಬೇಗನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಮಾಡಿದ್ರೆ ಮಕ್ಕಳ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬೋದು. ನಾವು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ತಾಯಿದ್ರೆ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಬೇಗ ಅವತ್ತೊಂದೇ ದಿನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು. ಎಲ್ಲ ಸ್ಕೂಲು ಅದು ಇದು ಅಂತ ಬ್ಯುಸಿ ಇರ್ತಾರೆ ಅವರು. ನಾನು ಕುಡಿತಾ ಇದ್ದೀನಿ, ನೀನು ಕುಡಿ, ವೀಡಿಯೋ ಕಾಲ್ ಮಾಡ್ತೀನಿ. ಜೊತೆಗೆ ಅಲ್ಲಿ ಬಂದ ಕೆಲಸ ಮಾಡೋಕೆ ಕೂಡ ಹೋಗ್ತಿರುತ್ತೆ. ಇಲ್ಲಿ ನಾನು ಅಮ್ಮಂಗೆ ಫೋನ್ ಮಾಡಿ ವಿಶ್ ಮಾಡ್ತಾಯಿದ್ದೀನಿ. ಅಮ್ಮ ಹೇಳ್ತಿತ್ತು, ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ನಿನ್ನ, ಬಾ ಜೊತೇಲಿ ಕಾಫಿ ಕುಡಿಯೋಣ ಅಂತ. ಅದಕ್ಕೆ ನಾನು ಇಲ್ಲಿ ಕುಡಿತಿದ್ದೀನಿ, ನೀನು ಅಲ್ಲಿ ಕಾಫಿ ಮಾಡ್ಕೊ, ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅದು ಚಂದದು ಹೊಸ ಔಟ್ಫಿಟ್ಟು, ಅವನು ಹಬ್ಬಕ್ಕೆ ತಗೊಂಡಿರೋದಿದು. ಈಗ ರೆಡಿಯಾಗಿ ಬಂದು ದೇವ್ರಿಗೆ ಕೈ ಮುಗಿತಾ ಇದ್ದಾನೆ. ಇನ್ನು ಪೂರ್ವಿಕಾ ಎದ್ದಿಲ್ಲ. ಗುಡ್ ಮಾರ್ನಿಂಗ್ ಪೂರ್ವಿ. ಹ್ಯಾಪಿ ಮಕರ ಸಂಕ್ರಾಂತಿ. ಈಗ ಬಂದರು ನಮ್ಮನೆ ಯುವರಾಣಿಯವ್ರು ರೆಡಿಯಾಗಿ ಬರ್ತಾ ಇದ್ದಾರೆ. ಇವಾಗ ಅವ್ರದ್ದೇ ಇದು ಹೊಸ ಬಟ್ಟೆ ನೋಡಿ. ಇದು ಬಂದು ನಿನ್ನೆ ಡ್ಯಾನ್ಸ್ ಕ್ಲಾಸಿಂದ ಬರಬೇಕಾದ್ರೆ ತೊಗೊಂಬಂದಿದ್ದೆ ಅವ್ರ ಪಪ್ಪನ ಜೊತೆ ಹೋಗಿ. ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು, ನೋಡಿ. ಇಂಟ್ರೆಸ್ಟ್ ಇರೋ ಚೆಕ್ ಮಾಡಿ. ಈಗ ಫ್ರೆಶ್ ಅಪ್ ಆಗಿ ಪೂರ್ವಿಕಾ ಅವರು ದೇವ್ರಿಗೆ ಕೈ ಮುಗಿಯೋಕೆ ಹೋಗ್ತಾ ಇದ್ದಾರೆ. ಉಲ್ಟಾ ಪಲ್ಟಾ ತಿರುಗ್ತಿದ್ಯಲ್ಲ ಆ ಕಡೆ ಈ ಕಡೆ. ನನಗೆ ಕೊಡು ಬಾ ಈಗ. ಈಗ ಚಂದು ಪೊಂಗಲ್ ತಿಂತಾ ಇದ್ದಾನೆ. ಗೆಣಸು, ಕಡಲೆಕಾಯಿ ಮತ್ತು ಎಳ್ಳು, ಬೆಲ್ಲ, ಕಬ್ಬು ಇದೆಲ್ಲ ಇರುತ್ತಲ್ಲ. ಇವತ್ತು ಜಾಸ್ತಿ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೋಗಲ್ಲ, ಪೊಂಗಲೆಲ್ಲ ಇದನ್ನೇ ತಿನ್ಕೊತಾರೆ. ಒಂದೇ ಸತಿ ಸಾಂಬಾರು ಮಾಡ್ತೀನಿ ನಾನು. ಇಟ್ಕವ್ರೆ ಬೇಳೆ ಸಾಂಬಾರನ್ನ ಮಾಡಬೇಕು ಇವಾಗ. ಅದಕ್ಕೆ
ಇಟ್ಕಿದ ಬೇಳೆ ತರಿಸಿದ್ದೀನಿ. ನಿನ್ನೆ ನಾನು ತುಂಬ ಕೆಲಸ ಮಾಡ್ತಿದ್ದೆ. ಈ ಇಟ್ಕಿದ ಬೇಳೆ ಅವರೆಕಾಯಿ ಸುಲಿದು ನೆನೆ ಹಾಕಿ ನನಗೆ ಇಟ್ಕೋವಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ರೆಡಿನೇ ತರಿಸಿದ್ದೀನಿ ನಾನು. ಕೆ ಜಿ ಬಂದು 400 ರುಪೀಸ್ ಆಗಿದೆ 1 ಕೆ ಜಿ ಇಟ್ಕಿದ ಬೇಳೆ. ಈಗ ಸಾಂಬಾರು ಪ್ರಿಪೇರ್ ಮಾಡಿ ಇಕ್ಕಿದ್ರೆ ಆಮೇಲೆ ರೈಸ್ ಬೇಕಾದರೆ ಮಾಡ್ಕೊಬಹುದು ಯಾವಾಗ ಬೇಕಾದ್ರೂ ಅಂತ ಹೇಳ್ಬಿಟ್ಟು ಸಾಂಬಾರು ರೆಡಿ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಟ್ಕಿದ ಬೇಳೆ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ ನಾನು ಸಪ್ರೇಟಾಗಿ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ರೀಸೆಂಟಾಗಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಬಂದು ನಾವು ಕಬ್ ತಿಂತೀನಿ ಅಂತ ಹೇಳಿ ಚಂದನ್ ಹೇಳ್ದ ಕಟ್ ಮಾಡಿಕೊಡು ಅಂತ, ಅದಕ್ಕೆ ಕಟ್ ಮಾಡಿಕೊಡ್ತಾ ಇದ್ದೀನಿ. ಬಿಗ್ ಬಾಸ್ ನೋಡಿರ್ಲಿಲ್ವಲ್ಲ, ನಿನ್ನೆ ರಾತ್ರಿ ಹಾಕ್ಕೊಂಡು ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಮುಗಿದ್ಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆ ದೀಪ ಹಚ್ಬೇಕಲ್ಲ, ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ. ಈಗ ಸಂಜೆ ದೀಪ ಹಚ್ಚೋಣ ಬನ್ನಿ ರೆಡಿ ಆಗಿಬಿಟ್ಟು. ಈಗ ಸಂಜೆ ದೀಪನ ಹಚ್ಚಿದ್ದೀನಿ ನಾನು. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವ್ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆಗೋ ಥರ ಒಂದು ಕಂಟೆಂಟ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.